ಮೊದಲು ರಾಮೇಶ್ವರ ಕ್ಷೇತ್ರಕ್ಕೆ ಯಾತ್ರೆಯನ್ನ ಮಾಡಿ ಆ ರಾಮೇಶ್ವರದ ನೀರು ಹಾಗೆ ಮಣ್ಣು ಎರಡನ್ನೂ ಸಂಗ್ರಹಿಸಿ ಉತ್ತರ ಭಾರತದಲ್ಲಿ ಇರುವ ವೈಕುಂಠ ಲೋಕವಾಸಿಯಾದ ಯಾವ ಬದರಿ ನಾರಾಯಣನಿದ್ದಾನೆ ಆ ಕ್ಷೇತ್ರದಲ್ಲಿ ಇರುವ ಮಣ್ಣು ಹಾಗೆ ಅಲಕನಂದೆಯ ನೀರು ಎರಡನ್ನೂ ತೆಗೆದುಕೊಂಡು ಇಲ್ಲಿಂದ ತೆಗೆದುಕೊಂಡು ಹೋದಂತಹ ಮಣ್ಣನ್ನ ಆ ಅಲಕನಂದೆ ಬದರಿ ಕ್ಷೇತ್ರದಲ್ಲಿ ಬಿಟ್ಟು ಅಲ್ಲಿಂದ ಪುನಃ ರಾಮೇಶ್ವರ ಕ್ಷೇತ್ರಕ್ಕೆ ಬಂದು ಅಲಕನಂದೆಯ ನೀರನ್ನ ಬದರಿ ಕ್ಷೇತ್ರದ ಮಣ್ಣನ್ನ ಆ ರಾಮೇಶ್ವರ ಕ್ಷೇತ್ರದಲ್ಲಿ ವಿಸರ್ಜನೆ ಮಾಡಿದರೆ ಆಗ ಒಂದು ಬಾರಿ ಪೂರ್ಣ ಬದರಿ ಯಾತ್ರೆ ಮಾಡಿದಂತಹ ಒಂದು ಪುಣ್ಯ ನಮಗೆ ಬರುತ್ತೆ ಅಂತ ಈ ರೀತಿಯಾಗಿ ಹೇಳ್ತಾರೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दी वरिन्दवे श्री राघवेन्द्र गुरवे नमो अत्यंत दयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಸಂಚಾರವನ್ನ ಮಾಡ್ತಾ ತಮ್ಮ ಸನ್ಯಾಸ ಧರ್ಮವನ್ನ ಚಾಚು ತಪ್ಪದೆ ಸ್ವಲ್ಪವೂ ಕೂಡ ತಮ್ಮ ಸನ್ಯಾಸ ಧರ್ಮಕ್ಕೆ ಚ್ಯುತಿ ಇಲ್ಲದಂತೆ ಧರ್ಮಾನುಷ್ಠಾನವನ್ನ ನಡೆಸಿ ರಾಜಗೋಪಾಲ ಸ್ವಾಮಿಯ ದರ್ಶನವನ್ನ ಮಾಡಿ ನಂತರ ರಾಮಸೇತುವೆಯ ದರ್ಶನವನ್ನ ಮಾಡಬೇಕು ಅನ್ನೋ ಅಭಿಲಾಷೆಯಿಂದ ರಾಮೇಶ್ವರ ಕ್ಷೇತ್ರಕ್ಕೆ ಪ್ರಯಾಣವನ್ನ ಬೆಳೆಸ್ತಾರಂತೆ ರಾಘವೇಂದ್ರ ತೀರ್ಥರು. ರಾಮಸೇತುವೆಗೆ ಹೋಗಿ ಏನು ಮಾಡ್ತಾರೆ? ದಕ್ಷಿಣ ಭಾರತದ ಪರಮ ಪವಿತ್ರ ಕ್ಷೇತ್ರ ಅನ್ನೋ ಬಿರುದಿಗೆ ಪಾತ್ರವಾದದ್ದು ಇವತ್ತಿನ ದಿನ ರಾಮೇಶ್ವರ ಕ್ಷೇತ್ರ. ಅಂತಹ ರಾಮೇಶ್ವರ ಕ್ಷೇತ್ರದ ಮಹಿಮೆ ಏನು ಅನ್ನೋದನ್ನ ಅನೇಕರು ಅನೇಕ ರೀತಿಯಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. ವಸ್ತುತಃ ನಾವು ನೀವೆಲ್ಲರೂ ಕೂಡ ಜೀವನದಲ್ಲಿ ಬದುಕಿದ್ದಾಗ ಒಮ್ಮೆ ಬದರಿನಾರಾಯಣನ ದರ್ಶನವನ್ನ ಮಾಡಬೇಕು ಅಂತ ಅನ್ಕೋತೇವೆ. ಆದರೆ ಆ ಬದರಿ ಯಾತ್ರೆಯ ಪರಿಪೂರ್ಣತೆ ಯಾವಾಗ ನಮಗೆ ಸಿಗತ್ತೆ ಅಂತ ಹೇಳಿದರೆ, ಮೊದಲು ರಾಮೇಶ್ವರ ಕ್ಷೇತ್ರಕ್ಕೆ ಯಾತ್ರೆಯನ್ನ ಮಾಡಿ ಆ ರಾಮೇಶ್ವರದ ನೀರು ಹಾಗೆ ಮಣ್ಣು ಎರಡನ್ನೂ ಸಂಗ್ರಹಿಸಿ ಉತ್ತರ ಭಾರತದಲ್ಲಿ ಇರುವ ವೈಕುಂಠ ಲೋಕವಾಸಿಯಾದ ಯಾವ ಬದರಿ ನಾರಾಯಣನಿದ್ದಾನೆ ಆ ಕ್ಷೇತ್ರದಲ್ಲಿ ಇರುವ ಮಣ್ಣು ಹಾಗೆ ಅಲಕನಂದೆಯ ನೀರು ಎರಡನ್ನೂ ತೆಗೆದುಕೊಂಡು ಇಲ್ಲಿಂದ ತೆಗೆದುಕೊಂಡು ಹೋದಂತಹ ಮಣ್ಣನ್ನ ಆ ಅಲಕನಂದೆ ಬದರಿ ಕ್ಷೇತ್ರದಲ್ಲಿ ಬಿಟ್ಟು ಅಲ್ಲಿಂದ ಪುನಃ ರಾಮೇಶ್ವರ ಕ್ಷೇತ್ರಕ್ಕೆ ಬಂದು ಅಲಕನಂದೆಯ ನೀರನ್ನ ಬದರಿ ಕ್ಷೇತ್ರದ ಮಣ್ಣನ್ನ ಆ ರಾಮೇಶ್ವರ ಕ್ಷೇತ್ರದಲ್ಲಿ ವಿಸರ್ಜನೆ ಮಾಡಿದರೆ ಆಗ ಒಂದು ಬಾರಿ ಪೂರ್ಣ ಬದರಿ ಯಾತ್ರೆ ಮಾಡಿದಂತಹ ಒಂದು ಪುಣ್ಯ ನಮಗೆ ಬರುತ್ತೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹೀಗಾಗಿ ಯಾವತ್ತೂ ಕೂಡ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರೇ ಹೋದ್ರೆ ಅದೊಂದು ರೀತಿ ಟ್ರಿಪ್ ರೀತಿಯಾಗಿ ಪಿಕ್ನಿಕ್ ರೂಪದಲ್ಲಿ ಅದಾಗಿಬಿಡತ್ತೆ. ಅದಕ್ಕೆ ದಾಸರಾಯರು ಹೇಳಿದ್ರು, ಯಾವತ್ತೂ ತೀರ್ಥಯಾತ್ರೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾರೊಟ್ಟಿಗೆ ಯಾತ್ರೆಯನ್ನ ಮಾಡಬೇಕು? ಪಾತ್ರರ ಸಂಗಡ ಯಾತ್ರೆಯ ಮಾಡುತ್ತ ತೀರ್ಥಯಾತ್ರೆಯನ್ನ ನಡೆಸ್ಬೇಕಂತೆ. ಯಾರೊಟ್ಟಿಗೆ?
ಯಾರು ಸತ್ಪಾತ್ರರಿದ್ದಾರೋ ಆ ಸತ್ಪಾತ್ರರೊಡನೆ ನಾವು ತೀರ್ಥಯಾತ್ರೆಯನ್ನ ಮಾಡಿದಾಗ ಮಾತ್ರ ಆ ತೀರ್ಥಯಾತ್ರೆಯ ಫಲ ನಮಗೆ ದೊರಕಲಿಕ್ಕೆ ಸಾಧ್ಯವಾಗುತ್ತೆ. ಪಾಂಡವರು ವನವಾಸ ಕಾಲದಲ್ಲಿ ಈ ರಾಮೇಶ್ವರ ಕ್ಷೇತ್ರಕ್ಕೆ ಬಂದಿದ್ರು ಅನ್ನುವಂತಹ ಒಂದು ಐತಿಹ್ಯ ಇದೆ. ರಾಮೇಶ್ವರದಲ್ಲಿ ಇರತಕ್ಕಂತಹ ಯಾವ ಶಿವನ ಲಿಂಗ ಇದೆ ಆ ಲಿಂಗವನ್ನ ಪೂಜಿಸಿ ಪ್ರಾರ್ಥನೆಯನ್ನ ಮಾಡಿದರು ಅನ್ನೋ ಇತಿಹಾಸವನ್ನ ನಾವು ಮಹಾಭಾರತದಲ್ಲಿ ಕಾಣ್ತೇವೆ. ಅದಕ್ಕಿಂತಲೂ ಕೂಡ ಮಿಗಿಲಾಗಿ ಸರ್ವೋತ್ತಮನಾದ ತ್ರೇತಾಯುಗದಲ್ಲಿ ರಾಮ ಅನ್ನೋ ಹೆಸರಿನಿಂದ ಅವತಾರ ಎತ್ತಿದ ಯಾವ ಪ್ರಭು ಶ್ರೀರಾಮಚಂದ್ರನಿದ್ದಾನೆ, ಆ ಶ್ರೀರಾಮಚಂದ್ರ ಓಡಾಡಿದಂತಹ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಸ್ಥಳ ಈ ರಾಮೇಶ್ವರ ಕ್ಷೇತ್ರ ಅಂತ ಹೇಳ್ತಾರೆ. ನೋಡಿ, ರಾಮ ರಾಮ ಎಂದೆರಡಕ್ಷರ ಪ್ರೇಮಾದಿ ಸಲಹೀತು ಸುಜನರ. ರಾಮ ಅನ್ನೋ 2 ಅಕ್ಷರವನ್ನ ಉಚ್ಚಾರಣೆ ಮಾಡಿದ್ರೆ ಸಾಕಂತೆ ಎಲ್ಲ ಸಜ್ಜನರನ್ನು ಕೂಡ ಆ ಪರಮಾತ್ಮ ಅತ್ಯಂತ ಪ್ರೀತಿಯಿಂದ ರಕ್ಷಣೆ ಮಾಡ್ತಾನೆ. ಯಾಕೆ? ರಾ ಅನ್ನೋ ಅಕ್ಷರವನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಪ್ರತಿಯೊಬ್ಬ ಪುರುಷನು ಕೂಡ ಬಾಯಿ ತೆಗೆದೇ ಉಚ್ಚಾರಣೆ ಮಾಡಬೇಕು. ಬಾಯಿ ತೆಗೆದು ಉಚ್ಚಾರಣೆ ಮಾಡಬೇಕಾದರೆ ಮಾಡಿದ ಎಲ್ಲ ಪಾಪಗಳು ಕೂಡ ಹೊರ ಹೋಗ್ತವೆ. ಹೋದ ಪಾಪಗಳು ಪುನಃ ಒಳಗ್ ಬರಬೇಕು ಅಂತ ಪ್ರಯತ್ನವನ್ನ ಆರಂಭ ಮಾಡ್ತವೆ. ಮ ಅಂತ ಹೇಳಿ ಬಾಯಿ ಮುಚ್ಚಿ ಹೇಳಬೇಕು. ಹಾಗಾದ್ರೆ ರಾಮ ಅನ್ನೋ ಒಂದು ಅಕ್ಷರಕ್ಕೋ ಒಂದು ಪದಕ್ಕೇನೆ ಮಾಡಿದ ಸಕಲ ಪಾಪಗಳನ್ನು ಕೂಡ ಪರಿಹಾರ ಮಾಡತಕ್ಕಂತಹ ಸಾಮರ್ಥ್ಯ ಆ ರಾಮ ನಾಮಕ್ಕೆ ಇದೆ ಅಂತ ಹೇಳಿದ್ರೆ ರಾಮಚಂದ್ರ ಪ್ರಭು ಶ್ರೀರಾಮಚಂದ್ರನ ವ್ಯಕ್ತಿತ್ವ ಎಂತಹದ್ದು ಅಂತ ವರ್ಣನೆ ಮಾಡಬೇಕು. ಹೇಳುತ್ತಾರೆ, ಕೆಲವೊಂದು ಕಡೆ ಕಥೆಯನ್ನ ನಾವು ಇವತ್ತಿನ ದಿನ ಕೇಳ್ತೇವೆ. ರಾವಣ ಬ್ರಾಹ್ಮಣನಾಗಿದ್ದ. ಹೀಗೆ ಬ್ರಾಹ್ಮಣನಾಗಿದ್ದ ರಾವಣನನ್ನ ಕೊಂದಿರುವ ಕಾರಣದಿಂದ ರಾಮನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಆ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕೋಸ್ಕರ ಶ್ರೀರಾಮಚಂದ್ರ ರಾಮೇಶ್ವರ ಕ್ಷೇತ್ರದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠೆ ಮಾಡಿದ ಅಂತ ಹೇಳ್ತಾರೆ. ಇದೆಂಥ ಆಶ್ಚರ್ಯ! ರಾಮನಿಗೆ ಯಾವತ್ತಾದ್ರೂ ಕೂಡ ಬ್ರಹ್ಮಹತ್ಯಾ ದೋಷ ಬರ್ಲಿಕ್ಕೆ ಸಾಧ್ಯ ಉಂಟೆ? ಪ್ರಳಯ ಕಾಲದಲ್ಲಿ ಚತುರ್ಮುಖ ಬ್ರಹ್ಮ ಕೇವಲ ಬ್ರಾಹ್ಮಣರನ್ನ ಅಷ್ಟೇ ಸಂಹಾರ ಮಾಡತಕ್ಕಂಥವನಲ್ಲ, ದೇವಾನು ದೇವತೆಗಳಿಗೆ ಲಯವನ್ನು ತಂದು ಬಿಡ್ತಾನಂತೆ ಆ ಚತುರ್ಮುಖ ಬ್ರಹ್ಮ. ಅಂಥ ಚತುರ್ಮುಖ ಬ್ರಹ್ಮನಿಗೆ ಬರದೇ ಇರತಕ್ಕಂತಹ ಬ್ರಹ್ಮಹತ್ಯಾ ಪಾಪ ದುಷ್ಟನಾದ ರಾವಣನ ಸಂಹಾರವನ್ನ ಮಾಡಿದ್ದಕ್ಕೆ ಬರಲಿಕ್ಕೆ ಉಂಟೆ. ಹಾಗಾಗಿ ರಾಮನಿಗೆ ಬಂದೊದಗಿದ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕೋಸ್ಕರ ರಾಮ ರಾಮೇಶ್ವರ ಕ್ಷೇತ್ರದಲ್ಲಿ ಆ ಲಿಂಗವನ್ನ ಪ್ರತಿಷ್ಠೆ ಮಾಡಿದ್ದಲ್ಲ. ಹಾಗಾದ್ರೆ ಯಾಕೆ ಆ ಲಿಂಗವನ್ನ ಪ್ರತಿಷ್ಠೆ ಮಾಡಿದ ಶ್ರೀರಾಮಚಂದ್ರ? ಆ ಲಿಂಗವನ್ನ ಪ್ರತಿಷ್ಠೆ ಮಾಡಿದ್ದಂತೂ ಶ್ರೀರಾಮಚಂದ್ರ ಅನ್ನೋ ಐತಿಹ್ಯವೇನೋ ಇದೆ. ಹಾಗಾದ್ರೆ ಯಾಕೆ ಮಾಡಿದ ಅಂತ ಕೇಳಿದ್ರೆ, ರುದ್ರದೇವರಿಗೆ ಬ್ರಹ್ಮಹತ್ಯಾ ದೋಷ ಬಂದಿತ್ತು. ಆ ಬ್ರಹ್ಮಹತ್ಯಾ ದೋಷವನ್ನ ಕಳೆಯೋದಕ್ಕೋಸ್ಕರ ರಾಮ ತಾನಾಗಿಯೇ ರುದ್ರನ ಮೇಲಿನ ಕಾರುಣ್ಯದಿಂದ ರಾಮೇಶ್ವರ ಕ್ಷೇತ್ರದಲ್ಲಿ ಶಿವನ ಲಿಂಗವನ್ನ ಪ್ರತಿಷ್ಠೆ ಮಾಡಿದ್ದಾನೆ. ಇದೇನಿದು? ರುದ್ರನಿಗೆ ಬಂದ ಬ್ರಹ್ಮಹತ್ಯೆ ಕಳೆಯೋದಕ್ಕೂ ರಾಮಲಿಂಗವನ್ನ ಪ್ರತಿಷ್ಠೆ ಮಾಡೋದಕ್ಕೂ ಏನ್ ಸಂಬಂಧ? ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನೋ ರೀತಿ ಇದೆ ಅಲ್ವಾ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಹೇಳ್ತಾರೆ, ರಾಮ ಲಂಕಾಧೀಶ್ವರನಾದ ಯಾವ ರಾವಣನಿದ್ದಾನೆ ಆ ದಶಕಂಠ ಅವನ ಮಡದಿಯಾದ ಸೀತಾ ಮಾತೆಯನ್ನ ಕದ್ದೊಯ್ದದ್ದಕ್ಕೆ ಲಂಕಾಪಟ್ಟಣಕ್ಕೆ ಪ್ರಯಾಣವನ್ನ ಬೆಳೆಸಬೇಕಾಗಿತ್ತು. ಲಂಕಾಪಟ್ಟಣಕ್ಕೇನೋ ರಾಮ ಹನುಮಂತ ಹೋಗ್ಬಿಡ್ತಾರೆ. ಯುದ್ಧದ ಉದ್ದೇಶದಿಂದ ಹೋಗಬೇಕಾದರೆ ಎಲ್ಲ ಸೈನ್ಯವನ್ನು ಕೂಡ ಕರೆದುಕೊಂಡು ಹೋಗಬೇಕು.
ಎಲ್ಲಾ ಸೈನ್ಯವನ್ನ ಕರೆದುಕೊಂಡು ಹೋಗಬೇಕಾದ್ರೆ ಸಮುದ್ರದ ಮಧ್ಯದಲ್ಲಿ ಸೇತುವೆಯ ನಿರ್ಮಾಣ ಆಗಲೇಬೇಕು. ಸಮುದ್ರ ರಾಜನ ಹತ್ತಿರ 3 ದಿನಗಳ ಪರ್ಯಂತ ಸಮುದ್ರ ರಾಜ ಜಾಗವನ್ನು ಬಿಡ್ತಾನೆ ಸೇತುವೆಯನ್ನ ಕಟ್ಟೋದಕ್ಕೋಸ್ಕರ ಅಂತ ನಿರೀಕ್ಷೆ ಮಾಡಿದ. ಜಾಗ ಕೊಡಲಿಲ್ಲ. ತಕ್ಷಣಕ್ಕೆ ಆ ಶ್ರೀರಾಮಚಂದ್ರನ ಹುಪ್ಪು ಗಂಟಿಕ್ಕಿಗೆ ಬೆದರಿ ಸಮುದ್ರ ರಾಜ ತನ್ನ ತಲೆಯ ಮೇಲೆ ಸತ್ಕಾರಕ್ಕೋಸ್ಕರ ಕೋಪಿಷ್ಠನಾಗಬೇಡ ಅಂತ ಹೇಳಿ ಅವನನ್ನು ಸಂತೈಸಿ ತನ್ನ ಸಮುದ್ರದ ಮಧ್ಯದಲ್ಲಿ ಸೇತುವೆಯನ್ನ ಕಟ್ಟು ಅಂತ ಹೇಳಿ ಅಪ್ಪಣೆಯನ್ನು ಕೊಡ್ತಾನೆ. ಹೀಗಾಗಿ ಯಾವ ಲಂಕಾಪಟ್ಟಣಕ್ಕೋಸ್ಕರ ಆ ಕ್ಷೇತ್ರದಿಂದ ಸೇತುವೆಯನ್ನ ನಿರ್ಮಾಣ ಮಾಡಿದನೋ ಆ ಸೇತುವೆಯ ಮಹತ್ವ ಎಷ್ಟು ಅಂತ ಹೇಳಿದ್ರೆ ಹೇಳ್ತಾರೆ, ರಾಮೇಶ್ವರ ಕ್ಷೇತ್ರದಲ್ಲಿ ಇದ್ದ ಶ್ರೀರಾಮಚಂದ್ರನ ನೇತೃತ್ವದಲ್ಲಿ ಮಾಡಿದ ಯಾವ ಸೇತುವೆ ಇದೆ ಆ ಸೇತುವೆಯ ದರ್ಶನವನ್ನ ಮಾಡಿದರೆ ಸಾಕು, ನಾವು ಮಾಡಿದ ಬ್ರಹ್ಮಹತ್ಯಾ ಪಾಪಗಳೆಲ್ಲವೂ ಕೂಡ ನಿವೃತ್ತಿ ಆಗತ್ತೆ. ಹೇಳ್ತಾರೆ, ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ. ರಾಮ ನಿರ್ಮಾಣ ಮಾಡಿದ ಸೇತುವೆಯ ದರ್ಶನವನ್ನ ಮಾಡಿದರೆ ಸಾಕು, ನಾವು ಮಾಡಿದ ಎಲ್ಲ ಬ್ರಹ್ಮಹತ್ಯೆ ಪಾಪಗಳು ಕೂಡ ನಿವೃತ್ತಿ ಆಗತ್ತೆ. ಇದೇನಿದು ವಿಚಿತ್ರ, ಆ ಸೇತುವೆಯ ದರ್ಶನವನ್ನ ಮಾಡಿದ ಮಾತ್ರಕ್ಕೆ ಬ್ರಹ್ಮಹತ್ಯಾ ದೋಷ ನಿವೃತ್ತಿ ಆಗೋದು ಅಂತ ಹೇಳಿದರೆ ನಿತ್ಯ ಸಾವಿರಾರು ಜನ ನೋಡ್ತಿರ್ತಾರೆ, ಎಲ್ಲರ ಬ್ರಹ್ಮಹತ್ಯೆಯೂ ವಾರಣೆ ಆಗ್ಲಿಕ್ಕೆ ಸಾಧ್ಯ ಉಂಟೆ, ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಉಂಟೆ. ಅದಕ್ಕೆ ರಾಮೇಶ್ವರ ತೀರ್ಥಯಾತ್ರೆಯ ಒಂದು ಕ್ರಮವನ್ನ ನಮ್ಮ ಧರ್ಮಶಾಸ್ತ್ರದಲ್ಲಿ ನಿರೂಪಣೆಯನ್ನ ಮಾಡ್ತಾರೆ ಹಿರಿಯರು. ಏನು? ರಾಮೇಶ್ವರ ಯಾತ್ರೆಗೆ ಹೋಗಬೇಕಾದರೆ ಚಪ್ಪಲಿಯನ್ನ ಹಾಕಿಕೊಳ್ಳದೆ ತಲೆಯ ಮೇಲೆ ದೇವರ ಪೆಟ್ಟಿಗೆಯನ್ನ ಇಟ್ಟುಕೊಂಡು 2 ಕೈಗಳನ್ನ ಮೇಲೆತ್ತಿ ತನ್ನ ಜೀವನದಲ್ಲಿ ಮಾಡಿದ ಯಾವ ಕೆಟ್ಟ ಕೆಲಸಗಳು ಇದ್ದಾವೋ ಆ ಎಲ್ಲ ಕೆಟ್ಟ ಕೆಲಸಗಳನ್ನು ಕೂಡ ಘಂಟಾಘೋಷವಾಗಿ ಉದ್ಘೋಷಣೆ ಮಾಡಿ ರಾಮೇಶ್ವರ ಯಾತ್ರೆಯನ್ನ ಮಾಡಿ ಅಲ್ಲಿ ಸೇತುವೆಯ ದರ್ಶನವನ್ನ ಮಾಡಿದಾಗ ಮಾತ್ರ ಬ್ರಹ್ಮಹತ್ಯಾ ದೋಷ ನಿವೃತ್ತಿ ಆಗತ್ತೆ. ಸುಮ್ಮನೆ ಸೇತು ದರ್ಶನ ಮಾಡಿದ ಮಾತ್ರಕ್ಕೆ ಬ್ರಹ್ಮಹತ್ಯಾ ದೋಷ ಅನ್ನೋದು ನಿವೃತ್ತಿ ಆಗೋದಿಲ್ಲ. ಪ್ರಭು ಶ್ರೀರಾಮಚಂದ್ರ ಯಾವ ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾನೋ ಆ ಸೇತುವೆ ಪ್ರಾಯ 18ನೇ ಶತಮಾನದ ತನಕವೂ ಕೂಡ ಎಲ್ಲ ಜನರ ಕಣ್ಣಿಗೂ ಕೂಡ ಆ ಸೇತುವೆ ಕಾಣಿಸ್ತಾ ಇತ್ತು. ಆದರೆ 18ನೇ ಶತಮಾನದ ಕೊನೆಯ ಘಟ್ಟದಲ್ಲಿ ಅಪ್ಪಳಿಸಿದ ಚಂಡಮಾರುತಕ್ಕೆ ಆ ಸೇತುವೆ ಕೆಳಗಡೆ ಹೋಗಿ ಸೇತುವೆಯ ಮೇಲ್ಭಾಗದಲ್ಲಿ ಇವತ್ತಿನ ದಿನ ನೀರು ಬಂದಿದೆ. ಹಾಗಾಗಿ ಇವತ್ತಿನ ದಿನ ಸೇತುವೆಯ ದರ್ಶನ ಆಗತ್ತೋ ಬಿಡತ್ತೋ ಗೊತ್ತಿಲ್ಲ. ರಾಮ ಕಟ್ಟಿದ ಸೇತುವೆಯ ಆ ಜಾಗ ಏನಿದೆ, ರಾಮನ ಪಾದ ಧೂಳಿ ಇದ್ದ ಯಾವ ಆ ಭೂಮಿ ಇದೆ, ಆ ಭೂಮಿಗೆ ಹೋಗಿ ಬಂದು ಆ ಸಮುದ್ರ ಸ್ನಾನವನ್ನ ಮಾಡಿದ್ರೆ ಸಾಕು, ನಮ್ಮ ಎಲ್ಲ ದೋಷಗಳು ಕೂಡ ಪರಿಹಾರ ಆಗಿ ಹೋಗ್ತವೆ ಅಂತ ಈ ರೀತಿಯಾಗಿ ನಿರೂಪಣೆಯನ್ನ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನೋಡಿ, ಪರಮಾತ್ಮ ನಾವೆಲ್ಲ ಆ ರಾಮೇಶ್ವರ ಯಾತ್ರೆಗೆ ಹೋದಾಗ ಏನೇನು ಮಾಡಬೇಕು? ಮುಖ್ಯವಾಗಿ ಸೇತು ದರ್ಶನ, ಸಮುದ್ರ ಸ್ನಾನ, ಶ್ರಾದ್ದಾದಿ ಕರ್ಮಗಳು, ಆ ರಾಮ ಪ್ರತಿಷ್ಠೆ ಮಾಡಿದ ಯಾವ ಶಿವಲಿಂಗ ಇದೆ ಆ ಲಿಂಗ ದರ್ಶನವನ್ನ ಮಾಡಬೇಕು ಅಂತ ಹೀಗೆ ಆ ಕರ್ತವ್ಯಗಳನ್ನ ನಿರೂಪಣೆ ಮಾಡ್ತಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ವಾದಿರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧ ಗ್ರಂಥದಲ್ಲಿ ರಾಮ ನಿರ್ಮಾಣ ಮಾಡಿದ ಸೇತುವೆಯ ಮಹತ್ವವನ್ನ ನಿರೂಪಣೆ ಮಾಡ್ತಾ ಇರ್ತಾರೆ. ಪ್ರಗೀತ ಜಾನಕಿ ನಾಥ ಪ್ರತಾಪ ಸ್ವರ್ಣ ವೈಭವೇ ಪ್ರತ್ಯಯಾರ್ಥಮಯಂ ಸೇತು ನಿಕಷಾಶ್ಮಾಯತೆ ನೃಣಾಂ. ಈ ಜಗತ್ತಿನಲ್ಲಿ ಬಂಗಾರದ ನಿಖರತೆಯನ್ನ
ತಿಳಿದುಕೊಳ್ಳಬೇಕಾದರೆ ಹೇಗೆ ಪರೀಕ್ಷೆ ಮಾಡ್ತಾರೆ? ಓರೆ ಗಲ್ಲಿಗೆ ಹಾಕಿ ಸರಿಯಾಗಿ ತಿಕ್ಕಿ ನೋಡಿದಾಗ ಇದು ಶುದ್ಧ ಬಂಗಾರವೋ ಕಾಗೆ ಬಂಗಾರವೋ ಅಂತ ಹೇಳಿ ಪರೀಕ್ಷೆಯನ್ನ ಮಾಡಿ ತೀರ್ಮಾನ ಮಾಡ್ತಾರೆ. ಹಾಗೆ ಮುಂದಿನ ಕಲಿಯುಗದಲ್ಲಿ ಅಂದ್ರೆ ನಾವಿರ್ತಕ್ಕಂತಹ ಈ ಕಲಿಯುಗದಲ್ಲಿ 28ನೇ ಕಲಿಯುಗದಲ್ಲಿ ರಾಮ ಏನ್ ಮಾಡಿದ? ಅವನ ಸಾಮರ್ಥ್ಯ ಏನು? ಹೆಂಡತಿಯನ್ನ ಬಿಡೋದಕ್ಕೆ ಆದರ್ಶ ಪುರುಷನಾದ ಹೊರತು ಇತರ ರಾಮನ ವ್ಯಕ್ತಿತ್ವ ಪರಿಚಯ ಆಗ್ತಾ ಇರಲಿಲ್ಲ. ವಾದಿರಾಜ ತೀರ್ಥರು ಹೇಳ್ತಾರೆ, ಶ್ರೀರಾಮಚಂದ್ರನ ಸಾಮರ್ಥ್ಯವನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡೋದಕ್ಕೋಸ್ಕರವೋ ಏನೋ ಅನ್ನುವಂತೆ ಭಗವಂತ ಶ್ರೀರಾಮ ಆ ಸೇತುವೆಯನ್ನು ನಿರ್ಮಾಣ ಮಾಡಿದ. ಹಾಗಾಗಿ ರಾಮಚಂದ್ರನ ಯಾವ ಆ ಪರಾಕ್ರಮ ಇದೆ, ಪರಾಕ್ರಮದ ಕುರು ಆಗಿ ಇವತ್ತಿನ ದಿನ ಆ ಸಮುದ್ರದಲ್ಲಿ ಸೇತುವೆಯ ನಿರ್ಮಾಣ ಇದೆ. ಸೇತುವೆಯ ನಿರ್ಮಾಣದ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ಆಗತ್ತೆ ಅಂತ ಹೇಳಿದ್ರೆ ಹೇಳ್ತಾರೆ, ರಾಮ, ಲಕ್ಷ್ಮಣ, ಹನುಮಂತ, ನಲ ಇವರೇ ಮೊದಲಾದ ಮಹಾನಾಯಕರ ನೇತೃತ್ವದಲ್ಲಿ ಸೇತು ನಿರ್ಮಾಣವನ್ನ ಕೈಗೊಳ್ತಾನೆ. ಆ ಕಲ್ಲನ್ನ ಸೇತುವೆಯ ನಿರ್ಮಾಣಕ್ಕೋಸ್ಕರ ಹಾಕಿದಾಗ ಕಲ್ಲು ನೀರಿನಲ್ಲಿ ಮುಳುಗ್ತಾ ಇದೆ. ಸಹಜ ಸ್ವಭಾವ ಕಲ್ಲಿನದ್ದು. ನಲ ಬಂದು ಹೇಳ್ತಾನೆ, ರಾಮ, ಸೇತುವೆಯನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಹಾಕಿರೋ ಕಲ್ಲುಗಳೆಲ್ಲವೂ ಕೂಡ ಮುಳುಗಿ ಹೋಗ್ತಾ ಇದ್ದಾವೆ, ಏನ್ ಮಾಡೋದು? ರಾಮಚಂದ್ರ ಹೇಳ್ತಾನೆ, ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ, ಯಾವ ಕಲ್ಲನ್ನ ಸೇತುವೆಯ ನಿರ್ಮಾಣಕ್ಕೋಸ್ಕರ ಬಳಸ್ತೀರೋ ಆ ಕಲ್ಲಿನ ಮೇಲೆ ಶ್ರೀರಾಮ ಅಂತ ಹೆಸರನ್ನ ಬರೆದು ನೀವು ಆ ನೀರಿನಲ್ಲಿ ಹಾಕಿ. ಎಲ್ಲ ಕಪಿಗಳು ಕೂಡ ಪ್ರತಿಯೊಂದು ಕಲ್ಲಿನ ಮೇಲೂ ಕೂಡ ಶ್ರೀರಾಮ ಅನ್ನೋ ಹೆಸರನ್ನ ಬರೆದು ಸಮುದ್ರದಲ್ಲಿ ಹಾಕ್ತಾರೆ. ಅಲ್ಲಿ ತನಕ ಮುಳುಗ್ತಾ ಇದ್ದಂತಹ ಆ ಕಲ್ಲುಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲಿಕ್ಕೆ ಆರಂಭ ಮಾಡ್ತವೆ. ಇಂಥ ಮಹತ್ವ, ಇಂಥ ಸಾಮರ್ಥ್ಯ ಶ್ರೀರಾಮಚಂದ್ರನದ್ದು. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನು ಅಂದ್ರೆ, ಲಂಕಾಪಟ್ಟಣದಲ್ಲಿ ರಾಮನ ಹೆಸರನ್ನ ಹೇಳಿ ಕಲ್ಲನ್ನ ಹಾಕಿದರೆ ಆ ಕಲ್ಲು ತೇಲಿಕ್ಕೆ ಆರಂಭ ಆಗುತ್ತೆ ಅಂತ ಲಂಕಾಪಟ್ಟಣದಲ್ಲಿ ಪ್ರಚಾರ ಆಯಿತು. ರಾವಣನಿಗೆ ಸ್ವಲ್ಪ ಇರುಸು ಮುರುಸುಂಟಾಗ್ಲಿಕ್ಕೆ ಆರಂಭ ಆಯ್ತಂತೆ. ಯಾಕೆ? ತನ್ನ ಪಟ್ಟಣದಲ್ಲಿ ಶತ್ರುವಿನ ಗುಣಗಾನವನ್ನ ಮಾಡೋದು ಅಂತ ಹೇಳಿದರೆ ಅದು ತನಗಾದ ಒಂದು ದೊಡ್ಡ ಹಿನ್ನಡೆ. ಈಗ ಏನ್ ಮಾಡೋದು ಅಂತ ಆಲೋಚನೆಯನ್ನ ಮಾಡಿ ರಾವಣ ಆಲೋಚನೆ ಮಾಡ್ತಾನೆ, ಬರೀ ರಾಮನ ಹೆಸರನ್ನು ಹೇಳಿ ಕಲ್ಲು ಹಾಕಿದ್ರೆ ಮಾತ್ರ ಕಲ್ಲು ತೇಲಲ್ಲ, ನಾನು ಹಾಕಿದ್ರು ಕೂಡ ಕಲ್ಲು ತೇಲತ್ತೆ. ಎಲ್ಲರೂ ಬರ್ತಾರೆ. ರಾವಣನಿಗೆ ಧಿಕ್ಕಾರ, ರಾಮನಿಗೆ ಜೈಕಾರ ಆಗ್ತಾ ಇದ್ದಂತಹ ಲಂಕಾಪಟ್ಟಣದ ಸಕಲ ಪ್ರಜೆಗಳು ಕೂಡ ಸಮುದ್ರದ ತೀರಕ್ಕೆ ಬರ್ತಾರೆ. ಬಂದಾಗ ರಾವಣನಿಗೆ ಎದೆ ಢವ 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 ಅಂತ ಇದೆ. ಕಲ್ಲನ್ನ ಮೇಲೆತ್ತಾನೆ. ಮೇಲೆತ್ತಿದಂತಹ ಆ ಕಲ್ಲನ್ನ ಸಮುದ್ರದಲ್ಲಿ ಹಾಕ್ತಾನೆ. ಹಾಕಿದ ತಕ್ಷಣವೇ ಆ ಕಲ್ಲು ತೇಲಿಕ್ಕೆ ಆರಂಭ ಆಗುತ್ತೆ. ಇಂಥ ಆಶ್ಚರ್ಯ! ಅಲ್ಲಿ ತನಕ ರಾಮನಿಗೆ ಜೈಕಾರ ಹಾಕಿದ ಎಲ್ಲ ಲಂಕಾಪಟ್ಟಣದ ಪ್ರಜೆಗಳು ಕೂಡ ರಾವಣನಿಗೆ ಜೈಕಾರ, ರಾಮನಿಗೆ ಧಿಕ್ಕಾರ ಅಂತ ಹೇಳಿ ಪುನಃ ತಮ್ಮ ಜಯಘೋಷದ ಧ್ವನಿಯನ್ನ ವ್ಯತ್ಯಾಸ ಮಾಡ್ತಾರೆ.